ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ರುಚಿಯಾದ ಆರೋಗ್ಯಕರವಾದ ಮೂಲಂಗಿ ರವೆ ರೊಟ್ಟಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇದು ನೋಡ್ರಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸರಳವಾಗಿದೆ. ಇದನ್ನು ಬೆಳಗಿನ ತಿಂಡಿಗೆ ಮಾಡ್ಕೋಬೋದು, ರಾತ್ರಿ ಊಟಕ್ಕೆ ಮಾಡ್ಕೋಬೋದು, ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಇದು ತಿಂತಾ ಇದ್ದರೆ ನೋಡ್ರಿ ಸಾಕು ಒಂದ್ಸಲ. ಒಬ್ಬೊಬ್ಬರೇ 4 ರೊಟ್ಟಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮೆತ್ತಗೆ ಹೂವಿನಂಗೆ ಕೂಡ ನಾವು ಮಾಡ್ಕೋಬಹುದು, ಗರಿಯಾಗಿ ಕೂಡ ಇದನ್ನು ನಾವು ಮಾಡ್ಕೋಬಹುದು. ನಮ್ಮ ಇಷ್ಟಾನುಸಾರ ಮಾಡ್ಕೊಳ್ಳುವಂಥ ಈ ರವೆ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಮತ್ತು ಇದು ರುಚಿ ಹೆಚ್ಚಾಗಬೇಕಂದ್ರೆ ನಾವು ಏನು ಆ್ಯಡ್ ಮಾಡಬೇಕು, ಏನೇನೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದನ್ನು ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬನ್ನಿ, ಹಾಗಾದ್ರೆ ತಡ ಮಾಡದೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದಂತ ನೋಡೋಣ. ಬನ್ನಿ ರೆಸಿಪಿ ಕಡೆಗೆ ಹೋಗೋಣ. ಮೊದಲಿಗೆ ನಾವು ಮೂಲಂಗಿ ಮೇಲಿನ ಸಿಪ್ಪೆಯನ್ನು ತೆಗೆದು ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದರಲ್ಲಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದಿಷ್ಟು ಉಪ್ಪು ರುಚಿಗನುಸಾರ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಾನು ಇದನ್ನು ತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಬಂದಿದ್ದೀನಿ. ನೀವು ಒಣ ಖಾರದ ಬದಲಾಗಿ ಹಸಿ ಖಾರವನ್ನು ಕೂಡ ಹಾಕಿ ಕೂಡ ನೀವು ಮಾಡ್ಕೋಬೋದು. ಈಗ ನೋಡಿರಿ, ಇದು ನೋಡಿರಿ ಇಷ್ಟು ತರಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಲ್ವ. ಈ ರುಬ್ಕೊಂಡು ಬಂದಿರುವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೋತೀನಿ ರೀ ನಾನು. ಹೀಗೆ ನಾವು ರುಬ್ಬೋದ್ರಿಂದ ನಮ್ಮ ರೊಟ್ಟಿಯಲ್ಲಿ ಮೂಲಂಗಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ನಮ್ಮ ರವಾ ಕ್ವಾಂಟಿಟಿ ಕಮ್ಮಿ ಆಗುತ್ತೆ, ಟೇಸ್ಟ್ ತುಂಬ ಜಾಸ್ತಿ ಆಗುತ್ತೆ. ನೀವು ತುರ್ಕೊಂಡು ಕೂಡ ಹಾಕೋಬೋದು, ಆದ್ರೆ ಹಿಂಗೆ ಗ್ರ್ಯಾಂಡ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಗ್ರ್ಯಾಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀರು ಹಾಕ್ದೇ ನಾವು ಗ್ರ್ಯಾಂಡ್ ಮಾಡಬೇಕು. ಮೇನ್ ಪಾಯಿಂಟ್ ಅಂದರೆ ಇದರಲ್ಲಿ ಮೂಲಂಗಿಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ಅದೇ ನೀರೇ ನಮಗೇನಾಗುತ್ತೆ ಈ ರೊಟ್ಟಿ ಮಾಡಲಿಕ್ಕೆ ಸಾಕಾಗುತ್ತೆ. ಮತ್ತು ಇದರಲ್ಲಿ ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸುವ ಹಾಗಿಲ್ಲ. ಈಗ ಇದಕ್ಕೆ ನೋಡಿರಿ, ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಡ್ರಿ ಅದರೊಳಗೆ. ನೋಡಿರಿ, ಮತ್ತು ಇದು ಕರಿಬೇವು ರೀ, ಒಂದು ಹಿಡಿಯಷ್ಟು ಕರಿಬೇವು ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಹಂಗೆ ನೋಡಿರಿ, ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಚಮಚದಷ್ಟು ಎಳ್ಳು. ನಿಮ್ಮ ಕರಿಬೇವು ಕೊತ್ತಂಬರಿ ಎಳ್ಳು ಇನ್ನು ಹೆಚ್ಚು ಕಮ್ಮಿ ಹಾಕೋಬಹುದು. ನೀವು ಎಷ್ಟು ಹೆಚ್ಚು ಹಾಕೋತ್ರಿ ಅಷ್ಟು ರುಚಿ ಹೆಚ್ಚಾಗತ್ತೆ ರೀ. ಒಂದು ಚಮಚದಷ್ಟು ಜೀರಿಗೆ ಪುಡಿ, ಒಂದು 2 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಮೊದಲ ಚಲೋತ್ನಂಗೆ ಇದನ್ನು ನಾವು ಈ ಮೂಲಂಗಿ ಪೇಸ್ಟ್ನೊಳಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಾವು ಹಾಕಿದ್ದೆಲ್ಲ ಸಾಮಗ್ರಿ ನೀಟಾಗಿ ಹದವಾಗಿ ಮಿಕ್ಸ್ ಹಾಕ್ಬೇಕ್ರಿ. ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನಾವು ಇದನ್ನು. ಮೊದಲು ನಾವು ರವೆ ಹಾಕಿದನ ಹಿಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಚಲೋತ್ನಂಗೆ ಮಿಕ್ಸ್ ಆಯ್ತು ನೋಡ್ರಿ ನಮ್ದೀಗ. ಈಗ ಇದ್ರೊಳಗೆ ನಾವು ರವೆ ಹಾಕ್ಕೊಂಡ್ರಿ. ಯಾವ್ದು ರವೆ ಅಂತಂದ್ರೆ ಇದು ಚಿರೋಟಿ ರವೆ ರೀ. ಇದು ಇಷ್ಟು ನೈಸ್ ಇರ್ತೈತೆ ನೋಡ್ರಿ. ಇದನ್ನು ನಾವು ಚಿರೋಟಿ ರವದಿಂದನೇ ಮಾಡ್ಬೇಕ್ರಿ, ಬಾಂಬೆ ರವದಿಂದ ಮಾಡಬೇಡ್ರಿ. ಬಾಂಬೆ ರವದಿಂದ ಮಾಡಿದ್ರೆ ಮಾಡೋಕೆ ಬರೋದಿಲ್ಲ ರೀ ಅದು. ಅದಕ್ಕೆ ಚಿರೋಟಿ ರವದಿಂದನೇ ಮಾಡ್ಬೇಕ್ರಿ ಇದನ್ನು. ಇದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಹಾಕಿ ಇದನ್ನು ಚಲೋತ್ನಂಗೆ ಇದನ್ನು ಕಲಸುಂಡ್ರೆ. ಮತ್ತೊಮ್ಮೆ ಹೇಳಾಕತ್ತೀನಿ ರೀ, ನೀರು ಎಷ್ಟು ಹಾಕಬೇಡ್ರೆ. ನೀರಿಲ್ದ ಅದೇ ತೇವದೊಳಗೆ ನಾವು ಎಷ್ಟು ರವೆ ಹಿಡಿತೈತಿ ಅಷ್ಟು ಹಾಕ್ಕೊಂಡು ಕಲಿಸ್ಬೇಕ್ರಿ. ಈಗ ನಾನು 2 ಸೌಟ್ ಅಂದ್ರೆ ಒಂದು ಸಣ್ಣ ಕಪ್ಪಿನಿಂದ 2 ಕಪ್ಪಿನಷ್ಟು ಹಾಕ್ಕೊಂಡಿನಿ ನಾ. ಈಗ ಹಾಕ್ಕೊಂಡು ಇದನ್ನು ಸ್ಪೂನಿನಿಂದ ಕಲಿಸ್ಕೊಂಡಿನಿ ರೀ. ಸ್ಪೂನಿನಿಂದ ಕಲಿಸೋದ್ರಿಂದ ನಮಗೆ ಸರಿ ಹೋಗಂಗಿಲ್ಲ ರೀ, ನಾವು ಕೈಯಿಂದ ಕಲಸೋನು ಬರ್ರಿ. ಈಗ ಇದು ನೋಡಿರಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮೆತ್ತಗೆ ಅನ್ಸಾಕತ್ತೈತ್ರಿ ನಮಗಿದೆ. ಈಗ ಇದ್ರಾಗ ಇನ್ನೊಂದು ಸ್ವಲ್ಪ ನಾನು ರವಾನ ಹಾಕೋತೀನಿ ರೀ. ಟೋಟಲ್ಲಾಗಿ ನಾನಿಲ್ಲೇ 3 ಕಪ್ ರವಾನ ಯೂಸ್ ಮಾಡೀನಿ ರೀ. ನಾ ಇಲ್ಲೇ ಇದು ಸಣ್ಣ ಕಪ್ಪಿನಿಂದ 1 ಕಪ್ ರವೆ ಹಿಡಿತೈತ್ರಿ ಅದು. ಅದರಿಂದ ನಾನು 3 ಸ್ಪೂನಷ್ಟು ರವಾನ ಯೂಸ್ ಮಾಡ್ಕೊಂಡಿನಿ ರೀ. ಅಂದ್ರೆ ಸಣ್ಣ ಕಪ್ಪಿನಿಂದ 3 ಕಪ್ ರವೆ ಆಯ್ತು ರೀ ನಾನು ಇದು ಹಾಕ್ಕೊಂಡಿದ್ದು. ಈ ರವೆ ಇಷ್ಟ ಹೋಗ್ತೈತೆ ಅಂತ ಹೇಳೋಕ್ಕಾಗಂಗಿಲ್ಲ ರೀ. ಅದು ಮೂಲಂಗಿಯಲ್ಲಿನ ತೇವಾಂಶ ಬಟ್ಟಿ ನಮಗೆ ರವೆ ಹಿಡಿತೈತ್ರಿ ಅದು. ಹಂಗಾಗಿ ಅದು ಎಷ್ಟು ಹಿಡಿತೈತಿ ಅಷ್ಟು ರವೆ ಹಾಕಿ ನಾವು ಕಲಿಸ್ಬೇಕ್ರಿ ಚಲೋತ್ನಂಗೆ. ಈಗ ಇದು ನೋಡ್ರಿ ನಮಗೆ ಪರ್ಫೆಕ್ಟ್ ಆಗೈತೆ ರೀ. ಹಿಂಗಿರ್ಬೇಕ್ರಿ ನಮಗಿದು. ಇದು ಪರ್ಫೆಕ್ಟ್ ಆಗಿರುವಂಥ ಹದ ಆಯ್ತು ರೀ. ಈಗ ಇದನ್ನು ಒಂದಿಷ್ಟು ಮುಚ್ಚಿಡೋಣ್ರಿ. ನಾವು ಒಗ್ಗರಣೆ ಮಾಡುವಷ್ಟೊತ್ತು ಮುಚ್ಚಿಡೋಣ್ರಿ. ಇದಕ್ಕೆ ಒಗ್ಗರಣೆ ಹಾಕಿದ್ರೆ ನೋಡ್ರಿ ಭಾಳ ಟೇಸ್ಟ್ ಇರ್ತೈತೆ ರೀ. ನಮಗಿದ್ರ ಟೇಸ್ಟ್ ಜಾಸ್ತಿ ಆಗಬೇಕು ಅಂತಂದ್ರೆ ನಾವು ಇದಕ್ಕೆ ಒಗ್ಗರಣೆ ಹಾಕ್ಬೇಕ್ರಿ. ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಡಬಲ್ ಆಗತ್ತೆ ರೀ. ಈಗ ಒಗ್ಗರಣೆ ಮಾಡ್ಕೊಳಕ್ಕೆ ಗ್ಯಾಸ್ ಹಚ್ಚಿ ಒಂದು ಒಗ್ಗರಣೆ ಪಾತ್ರೆ ಇಟ್ಟಿನ್ರಿ. ಅದ್ರೊಳಗೆ 1 ಚಮಚ ಎಣ್ಣೆ ಹಾಕ್ರಿ. ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬೇಡ್ರಿ. ಜಾಸ್ತಿ ಎಣ್ಣೆ ಹಾಕಿದ್ರೆ ರೊಟ್ಟಿ ಬರೋದಿಲ್ಲ ರೀ. 1 ಚಮಚದಷ್ಟು ಜೀರಿಗೆ,
ಒಂದು ಚಮಚದಷ್ಟು ಉದ್ದಿನ ಬ್ಯಾಳಿಯನ್ನು ಹೊಂಬಣ್ಣ ಬರುವಂಗೆ ಲೋ ಫ್ಲೇಮ್ನೊಳಗೆ ಚಲೋ ಹೊತ್ನ್ಯಾಂಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಕಲರ್ ಬರಲಿ ರೀ ಇದು. ಈಗ ನೋಡಿರಿ ಕಲರ್ ಬಂತದಿಲ್ಲ ನಮಗೆ. ಇದ್ರೊಳಗೆ ನೋಡಿರಿ 1 ಚಮಚದಷ್ಟು ಎಳ್ಳು ಹಾಕೊಂಡೀನಿ ರೀ. ಒಂದು ಚಮಚದಷ್ಟು ಎಳ್ಳು ನಾವು ಹಸಿ ಎಳ್ಳು ಅದ್ರಾಗ ಹಾಕ್ಕೊಂಡಿವಿ ರೀ. ಹಾಕಿದ ತಕ್ಷಣನೇ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಯಾಕಂದ್ರೆ ದಪ್ಪ ತಳದ ಪಾತ್ರೆ ಐತ್ರಿ, ಅದೇ ಝಳಕ ನಮ್ಮ ಎಳ್ಳು ಅನ್ನೋದು ಫ್ರೈ ಆಗತ್ತೆ ರೀ, ಇಲ್ಲಾಂದ್ರೆ ಸೀದ್ ಹೋಗುತ್ತೆ ರೀ ಅಲ್ಲಿ. ಅದಕ್ಕೋಸ್ಕರ ನಮಗೆ ಸೀದ್ ಹೋಗ್ಬಾರ್ದು ರೀ. ಈಗ ಚಲೋತ್ನಂಗೆ ಆಗೈತ್ರ. ಇದನ್ನೀಗ ಬಿಸಿದನ್ನು ತೊಗೊಂಡು ಬಂದು ನಾವು ಹಿಟ್ಟಿನೊಳಗೆ ಹಾಕೋಬೇಕ್ರಿ. ಈಗ ಇದನ್ನು ಬಿಸಿ ಇರ್ತೈತ್ರ ಇದು, ಅದಕ್ಕೆ ನಾವು ಮ್ಯಾಲೆ ಒಂದಿಷ್ಟು ಹಿಟ್ಟು ಹಾಕ್ಕೊಂಡು ಕಲ್ಸೋಣ್ರಿ. ಈಗ ನೀವು ಹಂಗೆ ಡೈರೆಕ್ಟಾಗಿ ಮುಚ್ಚಿದ್ರಿ ಅಂದ್ರೆ ನೋಡಿರಿ ಭಾಳ ಬಿಸಿ ಇರ್ತೈತಲ್ರಿ, ಅದು ಕೈ ಸುಡ್ತೈತೆ ರೀ. ಹಿಂಗೆ ಮ್ಯಾಲೆ ನಾವು ಹಿಟ್ಟು ಹಾಕ್ಕೊಂಡು ಹಿಂಗೆ ಕಲ್ಸಿದಂದ್ರೆ ನೋಡಿರಿ ಇಮಿಡಿಯೇಟಾಗಿ ನಮಗೆ ತಣ್ಣಗಾಗಿಬಿಡ್ತೈತ್ರಿ. ಕಲಸ್ಲಿಕ್ಕೆ ಏನೂ ಕಷ್ಟ ಆಗಂಗಿಲ್ಲ ರೀ. ಈಗ ನೋಡಿರಿ ಚಲೋ ಹೊತ್ನ್ಯಾಗ ಮಿಕ್ಸ್ ಆಯ್ತು ನೋಡಿರಿ ನಮ್ಮದು. ಇಲ್ಲಿ ನೋಡ್ರಿ ಹಿಂಗೆ ಒಂದು 3-4 ಸಲ ಒಗಿರೋದು, ಒಂದು 4-5 ಸಲ ಒಗಿರಿ ಹಿಂಗೆ ಅಂದ್ರೆ ಹಿಟ್ಟು ಹದಕ್ಕೆ ಬರ್ತೈತೆ ರೀ. ಅದು ಈಗ ಪರ್ಫೆಕ್ಟ್ ಆಗೈತೆ ನೋಡಿರಿ ನಮಗಿದು. ನಮಗೆ ಕೈಗೆ ಏನೂ ಹತ್ತಂಗಿಲ್ಲ ರೀ, ಯಾಕಂದ್ರೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿವಲ್ಲ ರೀ, ಕೈಗೆ ಏನೂ ಹತ್ತಂಗಿಲ್ಲ ರೀ. ಇದು ಆರಾಮಾಗಿ ನಾವು ಮಾಡ್ಕೋಬೋದು ರೀ. ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆ ಕಟ್ಕೊಂಡು ಇಟ್ಕೊಂಬಿಡ್ರಿ. ಈಗ ಈ ಕಡೆಗೆ ನೋಡಿರಿ ಪ್ಲಾಸ್ಟಿಕ್ ಸೀಟ್ ತೊಗೊಂಡಿನ್ರಿ ನಾನು, ಅದಕ್ಕೆ ಎಣ್ಣೆ ಹಚ್ಕೊಳಕತ್ತೀನಿ ರೀ. ಇದು ಎಣ್ಣೆದೇ ರೀ, ನಾವು ಎಣ್ಣೆ ಪ್ಯಾಕೆಟ್ ಖಾಲಿ ಆಗಿರ್ತೈತಲ್ಲ ರೀ, ಅದರಿಂದನೇ ತೊಗೊಂಡಿನ್ರಿ ನಾ ಇಲ್ಲಿ. ನಾ ಟಿಶ್ಯೂ ಪೇಪರ್ ಆಗಲಿ ಇನ್ನೊಂದಾಗಲಿ ಏನೂ ಯೂಸ್ ಮಾಡಕತ್ತಿಲ್ಲ ರೀ. ಟಿಶ್ಯೂ ಪೇಪರ್ಗೆ ಯಾಕೆ ಮತ್ತು ನಾವು ರೊಕ್ಕ ಬಡಿಬೇಕ್ರಿ, ನಮ್ಮ ಎಣ್ಣೆ ಪ್ಯಾಕೆಟ್ ಅಂತೂ ಖಾಲಿ ಆಗೇ ಇರ್ತಾವಲ್ಲ ರೀ, ಅದ್ರೊಳಿಂದನ ಮಾಡಿದ್ರೆ ಆಯ್ತು ರೀ. ನಾವು ಈಗ ಒಂದು ಉಳ್ಳಿ ತೊಗೊಂಡಿನ್ರಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಗಗಲ್ ಮಾಡ್ಕೊಳಕತ್ತೀವಿ ನೋಡಿರಿ. ಕೈಗಂತಾರೆ ಏನೂ ಹತ್ತಂಗಿಲ್ಲ ರೀ. ನಾವು ಒಳಗೊಂಚೂರು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿವಲ್ಲ ರೀ, ಏನೂ ಕೈಗೆ ಹತ್ತಂಗಿಲ್ಲ ರೀ. ಆರಾಮಾಗಿ ನಾವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊತ ನಾವು ಆರಾಮಾಗಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಟ್ಕೊಬೋದು ರೀ. ಈಗ ನೋಡಿರಿ ನಾವು ಹಿಂಗೆ ಸರಿಸ್ತಾ ಇದ್ರು ಕೂಡ ಒತ್ತಾ ಇದ್ರು ಕೂಡ ಏನೂ ಕಷ್ಟ ಆಗಂಗಿಲ್ಲ ರೀ. ಆರಾಮಾಗಿ ಆಗತ್ತೆ ರೀ. ನಿಮಗೆ ಕಾಣಕತ್ತೈತೆ ಹೌದಿಲ್ಲ ರೀ. ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡ್ಕೊತ ನಾವು ಇದನ್ನು ಅದು ಪೇಪರ್ ತುಂಬ ನಾನಿಲ್ಲೇ ಒತ್ಕೊಳಕತ್ತೀನಿ ನೋಡಿರಿ. ಅದು ನಮ್ಮ ಪೇಪರ್ ಎಷ್ಟೈತಿ ಅಷ್ಟು ದೊಡ್ಡದ ನಾನೀಗ ತಟ್ಕೊಂಡೀನಿ ರೀ. ಹಿಂಗೆಲ್ಲ ಅಲ್ಲೆಲ್ಲ ಸ್ವಲ್ಪ ಓಪನ್ ಆಗಿದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸರಿ ಮಾಡ್ಕೊಂಬಿಡ್ರಿ. ಈಗ ರೆಡಿ ಆಯ್ತು ನೋಡ್ರಿ ನಮ್ದು. ಈಗ ಇಲ್ಲಿ ನೋಡಿರಿ ಇಷ್ಟು ದೊಡ್ಡದು ಮಾಡ್ಕೊಂಡು ನೋಡಿರಿ. ನಾ ಈಗ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ. ಅದ್ರೊಳಗೆ ಈ ಥರ ತೊಗೊರಿ ನೀವು ಪೇಪರನ್ನು. ನಾವು ಪ್ಲಾಸ್ಟಿಕ್ ಸೀಟ್ ಐತಲ್ಲ ರೀ, ಈ ಥರ ತೊಗೊರಿ. ನೀವು ಹೋಳಿಗೆ ಪೇಪರ್ ಮೇಲೆ ಕೂಡ ಮಾಡ್ಕೋಬೋದು ರೀ, ಟಿಶ್ಯೂ ಪೇಪರ್ ಮೇಲೆ ಮಾಡ್ಕೋಬೋದು. ನಾ ಮಾತ್ರ ಎಣ್ಣೆ ಕವರ್ನ್ಯಾಗನ ಮಾಡ್ಕೊಂಡೀನಿ ರೀ. ಈಗ ಹಿಂಗೆ ಕೈಯಾಗ ಹಾಕೋರೆ ಹಂಚಿನ ಮೇಲೆ ಹಾಕಿಬಿಡ್ರಿ. ಹಂಚಿನ ಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡ್ರಿ. ಈಗ ಹಿಂಗೆ ತಕ್ಕೋರಿ. ಹಿಂಗೆ ನಮ್ದದು ದೊಡ್ಡದಾಗೈತಲ್ರಿ, ಕವರಿನ ತುಂಬ ಒತ್ತಿನಲ್ರಿ ನಾನು, ಹಾಗಾಗಿ ತೊಗೊಳಕ್ಕೆ ನಮಗೆ ಸ್ವಲ್ಪ ಇದು ಕಷ್ಟ ಅನ್ಸಕತ್ತದಿಲ್ಲ ರೀ. ಈಜಿಯಾಗಿ ಹೆಂಗೆ ತೊಗೊಳೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂತ ಮುಂದೆ ನೋಡಿರಿ. ಈಗ ಆರಾಮಾಗಿ ಬಂತ್ರಿ ನಮ್ಗೆ. ಈಗ ಇದು ಮ್ಯಾಲಿನ ಸ್ವಲ್ಪ ಕಲರ್ ಚೇಂಜ್ ಆಗಲ್ರಿ. ಕಲರ್ ಚೇಂಜ್ ಆದಮೇಲೆ ನಾವು ಇದನ್ನು ಹೊಳ್ಳಿಸಿ ಹಾಕೊಂಡ್ರಿ. ಈಗ ಇದ್ರ ಮೇಲೆ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಆಪ್ಷನಲ್ ರೀ, ಎಣ್ಣೆ ಬ್ಯಾಡ್ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಯಾಕಂದ್ರೆ ನಾವು ಆಲ್ರೆಡಿ ಎಣ್ಣೆ ಒಳಗನ ಮಾಡೀವ್ರಿ ಇದನ್ನು, ಹಂಗಾಗಿ ಎಣ್ಣೆ ಅವಶ್ಯಕತೆ ಇಲ್ಲ ರೀ. ಒಬ್ಬೊಬ್ಬರಿಗೆ ಜಾಸ್ತಿ ಎಣ್ಣೆ ಬೇಕು ಅನ್ನಿಸ್ತಿರ್ತೈತಲ್ರಿ, ಅಂಥವ್ರು ಮಾತ್ರ ಹಾಕ್ಕೊಳ್ರಿ. ನಿಮಗೆ ಎಣ್ಣೆ ಜಾಸ್ತಿ ಯಾರಿಗೆ ಇಷ್ಟ ಇಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹಂಗನ ನಾವು ಇದನ್ನು ಸುಟ್ಕೋಬೋದು ರೀ. ಈಗ ಹೊಳ್ಳಿಸಿ ಹಾಕಿ ನೋಡಿರಿ ಚಲೋ ಹೊತ್ನಂಗೆ ಎರಡೂ ಕಡೆಗೆ ನಾನು ಹೊಂಬಣ್ಣ ಬರುವಂಗೆ ಕ್ರಿಸ್ಪಿ ಮಾಡ್ಕೊತೀನಿ ರೀ. ನಮಗೆ ನೋಡಿರಿ ಕ್ರಿಸ್ಪಿ ಅಂದ್ರೆ ಭಾಳ ಇಷ್ಟ ರೀ, ಹಾಗಾಗಿ ಇದನ್ನು ಕ್ರಿಸ್ಪಿ ಮಾಡ್ಕೊಳಕತ್ತೀನಿ ರೀ ನಾನು. ಎರಡೂ ಕಡೆ ಹಿಂಗೆ ಹೊಳ್ಳಿಸಿ ಹಾಕಿ ಎರಡೂ ಕಡೆಗೆ ನೋಡಿರಿ ಹೊಂಬಣ್ಣ ಬರುವಂಗೆ ಸುಟ್ಕೊಂಡೀನಿ ರೀ. ಚೆನ್ನಾಗಿ ನೋಡಿರಿ ನಮಗಿದು ಸುಟ್ಟಾತ್ರಿ. ಈಗ ಇದನ್ನು ನೋಡಿರಿ ತಕ್ಕೊಂಬಿಡೋಣ್ರಿ. ಇನ್ನು ಚಲೋ ಹೊತ್ನಂಗೆ ಕ್ರಿಸ್ಪಿ ಆಗೈತ್ರಿ ನಮಗಿದು. ಸುಡಬೇಕಾದ್ರೂ ಕೂಡ ನಮಗೆ ಏನೂ ಕಷ್ಟ ಕೊಡಂಗಿಲ್ಲ ರೀ. ನೋಡಿರಿ ನಾ ತೊಗೋತಿದ್ರೆ ಹಂಗೆ ಜಾರ್ ಹೊಂಟತ್ರಿ, ಅದು ಅಷ್ಟು ಕ್ರಿಸ್ಪಿ ಆಗೈತ್ರಿ. ಅದನ್ನ ಮತ್ತೆ ಹಿಂಗೆ ಹಿಡ್ಕೊಂಡು ಸಲಾಗಿ ಮೇಲೆ ಹಾಕ್ಕೊಂಡು ನೋಡ್ರಿ ನಾನು, ಅಷ್ಟು ಜಾರ್ ಹೊಂಟ್ಬಿಟ್ಟತ್ರಿ ಅದು. ಈಗ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಮೂಲಂಗಿ ರವೆ ರೊಟ್ಟಿ ರೆಡಿ ಆಯ್ತು ನೋಡಿರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ, ಹೆಲ್ತಿ ಕೂಡ ರೀ. ಈಗ ಇನ್ನೊಂದು ಮಾಡಿ ತೋರ್ಸಾಕತ್ತೀನಿ ನೋಡಿರಿ ನಿಮಗೆ. ಇಲ್ಲಿ ನೋಡಿರಿ ಒಂದು ಕಡೆ ನಮ್ಮ ಪೇಪರ್ ಹಿಂಗೆ ಹಿಡ್ಕೊಳ್ರಿ, ಎತ್ತಿ ಬಿಡ್ರಿ, ಆರಾಮಾಗಿ ಎತ್ಕೊಂಬಿಡ್ರಿ.
ಈಜಿ ಬರ್ತೈತೆ ರೀ. ಈಗ ಅದು ಮ್ಯಾಲೆ ಎದ್ದೈತಲ್ರಿ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಡ್ರಿ ಅದನ್ನು. ಫ್ಲೇಮನ್ನು ಹೈ ಮಾಡಿಕೊಂಡು ಚಲೋ ಹೊತ್ನಂಗೆ ಇದನ್ನು ಮೊದಲು ಹೆಂಗೆ ಸುಟ್ವಿ ಹಂಗೆ ಸುಟ್ಕೊಂಬರೋಣ್ರಿ ಇದನ್ನು. ಇದು ನೋಡ್ರಿ ಹೊಳ್ಳಸ್ಕೊಂತ ಎಲ್ಲ ಚಲೋ ಹೊತ್ನಂಗೆ ಸುಡೋಣ್ರಿ. ಇದು ಬೇಕಂದ್ರೆ ಇವಾಗ ನಾವು ಮಡಿಚಿ ಕೂಡ ತೆಗಿಬಹುದು ರೀ. ನೋಡ್ರಿ 4 ಫೋಲ್ಡಿಂಗ್ ಮಾಡಿಕೊಂಡು ನಾವು ತೆಗಿಬಹುದು ರೀ ಹಿಂಗೆ. ನೋಡಿರಿ ಚಲೋ ಹೊತ್ನಾಗ ನಮ್ದೆಲ್ಲ ಕಡೆ ಸುಟ್ಟಾಯ್ತು ರೀ. ಇಲ್ಲಿ ನೋಡ್ರಿ ನಾವು ಹಂಚಿನಾಗ ಮಡಚ್ಕೊಂಡು ತೆಗಿಬೋದ್ರೆ ಇಲ್ಲ ಫುಲ್ಲು ಕೂಡ ತೆಗಿಬೋದು. ಈಗ ಪ್ಲಾಸ್ಟಿಕ್ ನಿಮ್ಗೆ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಹಿಂಗೆ ಸಲಾಕಿ ತೊಗೊಳ್ರೆ ಒಂದು 2 ಮಿನಿಟ್ ವೇಟ್ ಮಾಡಿರಿ, ಆರಾಮಾಗಿ ಬಂದುಬಿಡ್ತೈತೆ ರೀ ಅದು. ಈ ಪ್ಲಾಸ್ಟಿಕ್ ಕೂಡ ಆರಾಮಾಗಿ ಯಾವ ರೀತಿ ತೆಗಿಬೇಕು ಅನ್ನೋದು ಅರ್ಥ ಆಯ್ತದಲ್ಲ ರೀ ನಿಮಗೆ. ನಮ್ಮ ಏನೂ ಕಷ್ಟ ಹೌದ್ರಿ. ಈಗ ಇದನ್ನು ನಾನು ತೆಗ್ದು ನೋಡ್ರಿ, ಇದನ್ನು ಫೋಲ್ಡಿಂಗ್ ಮಾಡಿ ತೆಗ್ದು ಆರಾಮಾಗಿ ಫೋಲ್ಡ್ ಮಾಡ್ಬೋದ್ರಿ. ಅದೊಂದು ಸ್ವಲ್ಪ ನಿಧಾನ ಆದಮೇಲೆ ನಾನು ಪ್ಲಾಸ್ಟಿಕ್ ತೆಗ್ದಿನಲ್ರಿ, ಇದು ಹಾಕಿದ ತಕ್ಷಣ ಪ್ಲಾಸ್ಟಿಕ್ ಕೂಡ ಹೆಂಗೆ ತೆಗಿಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ ನೀವು. ಈ ಬಿಸಿ ಇರುವ ಹಂಚಿನಾಗ ಹಾಕಿ ಹಿಂಗೆ ನೋಡ್ರಿ, ಒಂದು ಕಡೆ ಹಿಂಗೆ ಸಲಾಕಿಯಿಂದ ಒಂದು ಕಡೆ ಹಿಂಗೆ ಎತ್ತಿರಿ, ಹಿಂಗೆ ಎತ್ತಿ ಕೈಯಿಂದ ತಕ್ಕೋರಿ. ಒಂದೊಂದು ಸಲ ಭಾಳ ಲೇಟ್ ಆತಂದ್ರೆ ಪ್ಲಾಸ್ಟಿಕ್ ಕರಗು ಸಂಭವ ಇರ್ತೈತೆ, ಅದಕ್ಕೋಸ್ಕರ ನೀವು ಹಿಂಗೆ ತಕ್ಕೊಂಬಿಡೋದು ಈಸಿ ಆಗತ್ತೆ ರೀ. ಈಗೆಲ್ಲ ನೋಡ್ರಿ ನಾವು ರೆಡಿ ಮಾಡ್ಕೊಂಡು ಬಂದೀನಿ ರೀ. ಈಗ ಅದಕ್ಕೆ ನೋಡ್ರಿ ಚಟ್ನಿ ಜೊತೆಗೆ ಇದು ಚಟ್ನಿ ಕೂಡ ಮೂಲಂಗಿ ಚಟ್ನಿನ ರೀ ಮಾಡಿದ್ದು ಕೂಡ ನಾನು. ಭಾಳ ಇದಕ್ಕೆ ಕರೆಕ್ಟ್ ಪರ್ಫೆಕ್ಟ್ ಕಾಂಬಿನೇಷನ್ ಇರ್ತೈತೆ ರೀ, ಭಾಳ ರುಚಿ ಇರ್ತೈತೆ ರೀ. ನಿಮ್ಗೆ ಇಷ್ಟವಾಗಿರುವಂಥ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರಿ, ಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿ, ಯಾವ ಚಟ್ನಿ ಬೇಕಾದರೂ ನೀವು ಇದಕ್ಕೆ ಮಾಡ್ಕೋಬೋದು ರೀ. ಈಗ ಇದು ನೋಡ್ರಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ, ಸೌಂಡ್ ಕೇಳ್ರಿ. ಈಗ ನಾನು ತಿಂದು ಕೂಡ ಸೌಂಡ್ ತೋರಿಸ್ತೀನಿ, ಕೇಳಿಬಿಡ್ರಿ ಎಷ್ಟು ಕ್ರಿಸ್ಪಿ ಆಗಿರ್ತೈತೆ ಅಂಥೇಳಿ. ಕೇಳಿದ್ರೆ ಹೌದಿಲ್ಲ ರೀ ಎಷ್ಟು ಕ್ರಿಸ್ಪಿ ಐತಿ. ಇದು ನೋಡ್ರಿ ಮೆತ್ತಗೆ ಮಲ್ಲಿಗೆ ಹೂವಿನ ಹಂಗೆ ಇರ್ತೈತೆ ರೀ. ಇದು ನಮಗೆ ಹ್ಯಾಂಗೆ ಬೇಕು ಹಂಗೆ ರೆಡಿ ಮಾಡ್ಕೋಬೋದು ರೀ. ನೋಡ್ರಿ ಹೆಂಗೈತಿ, ಮೆತ್ತಗೆ ಹೂವು ಇದ್ದಂಗೆ ಐತ್ರಿ. ನೋಡ್ರಿ ಎಡ ಬಳ್ಳಿನಿಂದ ಹೆಂಗೆ ಕಟ್ಟಾಗುತ್ತೆ ನೋಡ್ರಿ. ಎಷ್ಟು ತೆಳ್ಳಗೆ ಬೇಕಂದ್ರೆ ಅಷ್ಟು ತೆಳ್ಳಗೆ ಮಾಡ್ಕೋಬೋದು, ಮೆತ್ತಗೆ ಬೇಕಾದ್ರೆ ಮೆತ್ತಗೆ ಮಾಡ್ಕೋಬೋದು, ಗರಿ ಬೇಕಂದ್ರೆ ಗರಿ ಮಾಡ್ಕೋಬೋದು. ಈಗ ನಾವು ಇದ್ರ ಜೊತೆಗೆ ಕಡ್ಲಿಬೇಳೆ ಹಾಕಿದ್ರು ಕೂಡ ಚೆನ್ನಾಗಿರ್ತೈತೆ ರೀ. ಆದ್ರೆ ನಾನಿಲ್ಲಿ ಕಡ್ಲಿಬೇಳೆ ಹಾಕಿಲ್ಲ ರೀ, ನೀವು ಬೇಕಂದ್ರೆ ಹಾಕೋಬೋದು ರೀ. ಈಗ ಇದ್ರೊಳಗೆ ನೋಡ್ರಿ ನಾವು ಚಟ್ನಿ ಒಳಗೆ ಕೂಡ ಉದ್ದಿನಬೇಳೆ ಹಾಕಿವಲ್ರಿ. ನಾನು ಹೇಳಿದ್ದು ಚಟ್ನಿ ಒಳಗೆ ಕಡ್ಲಿಬೇಳೆ ರೀ, ಮತ್ತು ಇದ್ರೊಳಗೆ ಕಡ್ಲಿಬೇಳೆ ಅಲ್ರಿ, ಚಟ್ನಿ ಒಳಗೆ ಕಡ್ಲಿಬೇಳೆ ಕೂಡ ನೀವು ಹಾಕೋಬೋದು. ಇಲ್ಲಿ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂಥೇಳಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಅರ್ಥ ಆಯ್ತದಿಲ್ಲ ರೀ ಯಾವ ರೀತಿ ಮಾಡ್ಬೇಕಂಥೇಳಿ. ಒಂದು ಸಲ ಟ್ರೈ ಮಾಡಿರಿ, ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡ್ರಿ, ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸೋಣ್ರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.